ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ನಿಮಗೆ ಪಿಜ್ಜಾ ಮಾಡಕ್ ಬರುತ್ತಾ? ಹಾ, ಇದೇನು ಹೊಸ್ದಾಗಿ ಕೇಳ್ತಿದ್ಯಾ? ನಾನು ಯಾವತ್ತು ಮಾಡ್ಕೊಟ್ಟೆ ಅಲ್ವಾ ನಿಂಗೆ? ಓ, ಚಪಾತಿ ಮೇಲೆ ಟೊಮೆಟೊ ಈರುಳ್ಳಿ ಹಾಕ್ಬಿಟ್ರೆ ಅದು ಪಿಜ್ಜಾನಾ? ಇವಾಗ ನೀನ್ ಏನ್ ಬೇಕು ಹೇಳ್ಕೊತೆ? ಪಿಜ್ಜಾ ಬೇಕು. ಬಾಯಲ್ಲಿ ಕಚ್ಚಿದ ತಕ್ಷಣ ಚೀಸು ದಾರ ದಾರ ತರ ಬರುತ್ತಲ್ಲ, ಹಂಗೆ. ಅದೇನ್ ತಾಯಿ? ಈಗ ತಾನೇ ಹೇಳ್ದಲ್ಲಪ್ಪಯ್ಯ, ಪಿಜ್ಜಾ ಅದು ಪಿಜ್ಜಾ ಅಲ್ಲ. ಈ ಬನ್ ಮಧ್ಯಕ್ಕೆ ಈ ಬೇಳೆ ಒಡೆ ಹಾಕ್ಬಿಟ್ಟು ಬರ್ಬರು ಅಂದ್ಬಿಡ್ತಾರೆ. ಅದಕ್ಕೆ ಬರ್ಗರ್ ಹಂಗ ಹೇಳ್ತಾರೆ. ಈಗ ನೋಡಪ್ಪಯ್ಯ, ಈ ಆಲೂಗಡ್ಡೆ ಪಲ್ಯ ಐತಲ್ಲ, ಅದನ್ನ ತಕೊಂಡು ಈ ಮೈದೊಳಕ್ ಹಾಕ್ಬಿಟ್ಟು ಸಮೋಸ ಸಮೋಸ ಅಂತ ಮಾರ್ತಾರೆ. ಅದನ್ ಬಿಡು, ದೋಸೆನ ನುಣ್ಣಗೆ ಒಯ್ದ್ಬಿಟ್ಟು ಅದ್ರ ಮ್ಯಾಕೆ ಈ ಈರುಳ್ಳಿ ಟೊಮೆಟೊ ಇದೆಲ್ಲ ಹಾಕ್ಬಿಟ್ಟು ಪಿಜ್ಜಾ ಅಂತಾರೆ. ಅದನ್ನೆಲ್ಲ ತಿಂದು ಬದುಕೈತದ? ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನೋಡು, ಊಟ ಅಂದ್ರೆ ಇದು: ಮುದ್ದೆ, ಅನ್ನ, ಸಾರು, ಪಲ್ಯ, ಹಪ್ಪಳ. ಮಾವ ಪಾಪ ಅವಳೇನೋ ಕೇಳ್ತಿದ್ದಾಳೆ, ಮಾಡ್ಕೊಟ್ರಾಯ್ತು ಬಿಡು. ನೀನು ಮಾಡ್ಕೊಡ್ತೀಯ ಅಂದ್ರೆ ನಾನು ನಮ್ಮ ಅಪ್ಪ ಇಬ್ರು ಸೇರ್ಸ್ ಬಾರಿಸ್ಬಿಡ್ತೀವಿ. ಹಂಗೆಯ ಅದ್ರ ಮ್ಯಾಕೆ ಕಾಯಿ ಚಟ್ನಿನೂ ತುಪ್ಪನ ಹಾಕ್ಕೊಟ್ಬಿಟ್ರೆ ಹಂಗೆ ತಿನ್ನಾಕ್ಬಿಡ್ತೀನಿ. ಓ ಅಪ್ಪಯ್ಯ, ಅದು ಟೇಸ್ಟೇ ಹಾಳಾಗ್ಬಿಡುತ್ತೆ. ಕುಡ್ದು ಕುಡ್ದು ನನ್ನ ನಾಲ್ಗಿನೇ ಹಾಳಾಗೋಗೈತೆ. ಮಣ್ಣು ತಿಂದ್ರು ಏನ್ ತಿಂದೆ ಅಂತ ಗೊತ್ತಾಗಕ್ಕಿಲ್ಲ. ಏಯ್ ಡವ್ ಅಪ್ಪಯ್ಯ, ಆಗ್ಲೇ ಊಟ ಸಂದಾಗೈತೆ ಅಂದೆ. ಊಟ ಮಾಡಿ. ರತ್ನವ, ನೀನೇನೋ ಕೇಳಬೇಕು ಅಂತಿದ್ದೇವ, ಹೇಳ. ನಿನಗೆ ಮದುವೆ ಮಾಡಬೇಕು ಅನ್ನೋಂಥ ಒಂದು ಯೋಚನೆಯಲ್ಲಿ ನಾವು ಸುಮಾರು ಸಲ ಪ್ರಯತ್ನ ಪಟ್ಟು, ಆದರೆ ಅವತ್ತಿನ ದಿನಕ್ಕೆ ಅದಾಗಲಿಲ್ಲ. ನಮ್ಮ ರಾಣಿದು ರಶ್ಮಿದು ಇಬ್ರದ್ದು ಮದುವೆ. ಆದರೆ ನನಗೆ ಯಾವಾಗಲೂ ನಿನ್ನ ಮದುವೆ ಆಗಲಿಲ್ಲಲ್ಲ ಅನ್ನೋಂಥ ಒಂದು ಕೊರಗು, ಒಂದು ಯೋಚನೆ ಯಾವಾಗಲೂ ಮನಸ್ಸಲ್ಲಿ ಇದ್ದಿದ್ದೆ. ಮೊನ್ನೆ ಪೂಜಾರಪ್ಪ ಸಿಕ್ಕರು. ಅವ್ರು ಹೇಳಿದ್ರು, ಈಗ ನಿನಗೆ ಕಂಕಣ ಬಲ ಕೂಡ ಬಂದೈತಂತೆ. ನಾವು ಯಾವ ಸಮುದ್ರ ನೋಡಿದ್ರು ಅದು ಹಾಗೆ ಆಯ್ತದೆ ಅಂತ ಹೇಳಿದ್ರು. ಅದಕ್ಕೆ ನಿಂತವ ಒಂದು ಮಾತು ಕೇಳಮ್ಮ ಅಂತವ. ನಿನ್ನ ಮನಸ್ಸಲ್ಲಿ ಬೇರೇನಾದರೂ ಆಯ್ತಾ ತಾಯಿ? ಮನ್ಸಲ್ಲ, ನಂಗೆ ಅರ್ಥ ಆಗ್ಲಿಲ್ಲ. ಮದ್ವೆಗೂ ಮುಂಚೆ ಹೆಣ್ಣಿನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ಲ ರತ್ನ. ಅದಕ್ಕೆ ನಿಮ್ಮಣ್ಣ ಕೇಳ್ತಿದ್ದಾನಷ್ಟೆ. ಮದ್ವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅದಕ್ಕೆ ಅಣ್ಣ, ನನಗಿರೋದು ಒಂದೇ ಆಸೆ, ನನ್ನ ಅಣ್ಣ ಅದಕ್ಕೆ ಚೆನ್ನಾಗಿರ್ಬೇಕು. ಅವ್ರ ತಲೆ ತೆಗ್ಸೋ ಕೆಲಸ ನಾನು ಯಾವತ್ತೂ ಮಾಡಬಾರ್ದು. ಇದ್ರ ಮೇಲೆ ನೀವು ಯಾರನ್ನು ತೋರಿಸಿದ್ರು ನನ್ನ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೊತೀನಿ. ನಿಮ್ಮಿಬ್ಬರ ಆಯ್ಕೆನೆ ನನ್ನ ಆಯ್ಕೆ. ರತ್ನವ, ಪರಸು ಬಗ್ಗೆ ನಿನ್ನ ಅಭಿಪ್ರಾಯ ಏನವ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ